ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಕಮೋಡಿಟಿ ದಟ್ ಈಸ್ ಗೋಲ್ಡ್, ಕ್ರೂಡ್ ಆಯಿಲ್ ಆ್ಯಂಡ್ ಆಲ್ಸೋ ನ್ಯಾಚುರಲ್ ಗ್ಯಾಸ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಅನಾಲಿಸಿಸ್ ಪೋಸ್ಟ್ ಮಾಡಿದ್ದೆ, ಸೊ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಗೋಲ್ಡು ಅಪ್ ಟ್ರೆಂಡ್ ಮೂಮೆಂಟ್ ಆಗುತ್ತೆ 5 to 5 ಬ್ರೇಕ್ಔಟ್ ಆದರೆ ಅಂತ ಹೇಳಿದೆ. ಸೊ ಅದು ಮತ್ತೆ ಕನ್ಸೋಲ್ಟೇಷನಲ್ಲೇ ಇತ್ತು. ಸೊ ಇವತ್ತು ಬ್ರೇಕ್ಔಟ್ ಆಗೋ ಥರ ಇದೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದಿ ಚಾನ್ಸಸ್ ಆಫ್ ಬ್ರೇಕಿಂಗ್ ದಿ ರೆಸಿಸ್ಟೆನ್ಸ್ ಲೈನ್. ಆ್ಯಂಡ್ ಆಲ್ಸೋ ಕ್ರೂಡ್ ಆಯಿಲ್ ಹೇಳಿದೆ ಡೌನ್ ಟ್ರೆಂಡ್ ಮೂಮೆಂಟ್ ಆಗುತ್ತೆ. ಸೊ ಇಟ್ ಮೇ ಕಮ್ ಫಾರ್ ದಿ ಕರೆಕ್ಷನ್ಗೆ 72ವರೆಗೂ ಮತ್ತೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ನ್ಯಾಚುರಲ್ ಗ್ಯಾಸು 2.47 ಅಂತ 2.47 ಟಾರ್ಗೆಟ್ ಕೊಟ್ಟಿದೆ. ಸೊ ಪ್ರೆಸೆಂಟ್ಲಿ 2.41 ಏನೋ ಇದೆ ನ್ಯಾಚುರಲ್ ಗ್ಯಾಸು. ಸೊ ಎವ್ರಿಥಿಂಗ್ ಐ ವಿಲ್ ಬಿ ಕವರಿಂಗ್ ಇನ್ ದಿಸ್ ಸೆಷನ್. ಐ ಆಮ್ ಶೇರಿಂಗ್ ದಿಸ್ ಸ್ಕ್ರೀನ್. ಸೊ ಸಿಂಬಲ್ ತೊಗೊಂಡಿರೋದು ಗೋಲ್ಡು, ಟೈಮ್ ಫ್ರೇಮ್ 45 ಮಿನಿಟ್ಸ್. ನೋಡಿ ಇದು ರೆಸಿಸ್ಟೆನ್ಸ್ ಲೈನು. ಸೊ ಇದು ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಬೇಕು. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ, ಬಟ್ ಇಟ್ ಕುಡಂಟ್ ಏಬಲ್ ಟು ಸಸ್ಟೈನ್. ಓಕೆ, ಸೊ ಅಗೇನ್ ಅದು ಮತ್ತೆ ಸಪೋರ್ಟ್ ಲೈನ್ಗೆ ಬಂದಿದೆ. ಸಪೋರ್ಟ್ ಲೈನ್ ಆದಮೇಲೆ ನೋಡಿ ಇಲ್ಲೂ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ ಅಲ್ವಾ. ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಇಲ್ಲಿ ಸೀಕ್ವೆನ್ಸ್ ನೋಡಿ ಅಪ್ ಟ್ರೆಂಡ್ ಚೇಂಜ್ ಆಗ್ತಿದೆ. ಮೂವಿಂಗ್ ಆವ್ರೇಜು ಅಪ್ ಟ್ರೆಂಡ್ ಚೇಂಜ್ ಆಗ್ತಿದೆ. ಸೊ ಇಲ್ಲಿ ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಮಾಡಿ ಬ್ರೇಕ್ಔಟ್ ಆಗಿ ಸೊ ಇಟ್ ಈಸ್ ಗೋಯಿಂಗ್ ಅಪ್ ಟು 2521. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಇದೆ ಅಲ್ವಾ. ಸೊ ಇಲ್ಲಿವರೆಗೂ ಟಾರ್ಗೆಟ್ ರೀಚ್ ಆಗಿ ಇಲ್ಲಿ ಆ್ಯಕ್ಚುಲಿ ಬ್ರೇಕ್ಔಟ್ ಆಗಬೇಕು. ಸೊ ಮೇ ಬಿ ಇವತ್ತು ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡೋಣ ಇವತ್ತು ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗುತ್ತಾ ಅಂತ. ಸೊ ಇವತ್ತೇನಾದ್ರು ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದರೆ ಸೊ ದೆನ್ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ನೆಕ್ಸ್ಟ್ ಟಾರ್ಗೆಟ್ ದಟ್ ಈಸ್ 2575. ಇಲ್ಲಿ ಸೊ ನೋಡೋಣ ಇವತ್ತು ಇಲ್ಲಿ 2522. ಸೊ ಇಲ್ಲಿ ಬ್ರೇಕ್ಔಟ್ ಆಗಿ ಸಸ್ಟೈನ್ ಆದರೆ ಸೊ ನೆಕ್ಸ್ಟ್ ಅಪ್ ಟ್ರೆಂಡ್ ಮೂಮೆಂಟು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಲಾಸ್ಟ್ ವಿಡಿಯೋನಲ್ಲಿ ಸಹ ಪೋಸ್ಟ್ ಮಾಡಿದೆ. ದಟ್ ಈಸ್ ಸೊ ವಾಟ್ ಆರ್ ಆಲ್ ದಿ ಟಾರ್ಗೆಟ್ಸ್ ಅಂದರೆ 2575, 2590 and also 2625. Okay, so these are all the targets. So this is all about the update for gold. ಸೊ ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನೀವು ಏನೇ ಅನಾಲಿಸಿಸ್ ಮಾಡಿರಿ, ಸೊ ಈಗ ಅಪ್ ಟ್ರೆಂಡ್ ಅಂತ ತೊಗೊಂಡಿರ್ತೀರಲ್ವ. ಸೊ ಅಪ್ ಟ್ರೆಂಡ್ ತೊಗೊಂಡಾಗ ಸೊ ಏನು ಮಾಡಬೇಕು ಅಂತಂದರೆ ಟ್ರಯಲ್ ಸ್ಟಾಪ್ ಲಾಸ್ ಹಾಕೊಳ್ಳಿ, ಇಲ್ಲ ಸ್ಟಾಪ್ ಲಾಸ್ ಹಾಕೊಳ್ಳಿ. ಸೊ ಮತ್ತೆ ಅದನ್ನು ಚೇಂಜ್ ಮಾಡಬಾರ್ದು. ಈಗ ನೀವು ಅಪ್ ಟ್ರೆಂಡ್ ತೊಗೊಳ್ತೀನಿ ಅಂತಂದರೆ ಇಲ್ಲಿ ನೋಡಿ ಡೌನ್ ಟ್ರೆಂಡ್ ಹೋಗಿದೆ ಅಲ್ಲ, ಡೌನ್ ಟ್ರೆಂಡ್ ಹೋಗಿಲ್ಲ, ಇಟ್ಸ್ ಅ ಕರೆಕ್ಷನ್. ಓಕೆ, ಕರೆಕ್ಷನ್ ಆರ್ ಕನ್ಸಲ್ಟೇಷನ್. ಸೊ ಇವಾಗ ಇಲ್ಲಿ ನೀವು ಡೌನ್ ಟ್ರೆಂಡ್ ತೊಗೋಬಾರ್ದು. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಅದು ಅಪ್ ಟ್ರೆಂಡ್ ಹೋಗುತ್ತಾ ಡೌನ್ ಟ್ರೆಂಡ್ ಹೋಗುತ್ತಾ. ಈಗ ಇಲ್ಲಿ ನೋಡಿ ಡೌನ್ ಟ್ರೆಂಡ್ ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ, ಮತ್ತೆ ಇದು ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಲ್ವಾ. ಸೊ ಯು ಕಾಂಟ್ ಏಬಲ್ ಟು ಮೇಕ್ ಎನಿ ಪ್ರಾಫಿಟ್. ಸುಮ್ಮನೆ ಕಮಿಷನ್ ಹೋಗ್ತಾ ಇರುತ್ತೆ, ಪ್ಲಸ್ ಸ್ವಲ್ಪ ಲಾಸಸ್ ಸಹ ಆಗ್ತಾ ಇರುತ್ತಲ್ವ. ಸೊ ಯಾವ್ದು ಅನಾಲಿಸಿಸ್ ಮಾಡಿರ್ತೀರಾ ಸೊ ಅದಕ್ಕೆ ಸ್ಟಿಕ್ ಆಗಿರಬೇಕು. ನೋಡಿ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ. ಬ್ರೇಕ್ಔಟ್ ಆಗಿದ್ರೆ ಸೊ ನಾನು ಸ್ಟಾಪ್ ಲಾಸು 2507 ಸಮಥಿಂಗ್ ಏನೋ ಕೊಟ್ಟಿದೆ ಅಲ್ವಾ. ಸೊ ಅಲ್ಲಿ ಮತ್ತೆ ವೆಯ್ಟ್ ಮಾಡಬೇಕು ನೀವು. ಮತ್ತೆ ಯಾವಾಗ ಅದು ಅಪ್ ಟ್ರೆಂಡ್ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಮತ್ತೆ ನೀವು ಟ್ರೇಡ್ ತೊಗೋಬೇಕು. ಅದನ್ನು ಬಿಟ್ಟು ನೀವು ಮತ್ತೆ ಸೆಲ್ ಹಾಕೋದು ಆ ಥರ ಎಲ್ಲ ಪ್ರತಿ ಸತಿ ಚೇಂಜಸ್ ಮಾಡಬೇಡಿ. ಒಂದು ಸತಿ ಅನಾಲಿಸಿಸ್ ಮಾಡಿ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಮೈಂಡ್ ಫಿಕ್ಸ್ ಮಾಡಿ ಸ್ಟಾಪ್ ಲಾಸ್ ತೊಗೊಳ್ಳಿ. ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ವೆಯ್ಟ್ ಫಾರ್ ದಿ ಮತ್ತೆ ಅದು ಅಪ್ ಟ್ರೆಂಡ್ ಮೂಮೆಂಟ್ ಮತ್ತೆ ಅದೇ ಸಿನಾರಿಯೋ ಕ್ರಿಯೇಟ್ ಆಗುತ್ತಾ ವೆಯ್ಟ್ ಮಾಡಿ. ಮತ್ತೆ ಅದೇ ಸಿನಾರಿಯೋ ಕ್ರಿಯೇಟ್ ಆಗ್ತಿದ್ರೆ ಟ್ರೇಡ್ ತೊಗೊಳ್ಳಿ. ಓಕೆ, ಬೈ ತೊಗೊಳ್ಳೋದು, ಸೆಲ್ ತೊಗೊಳ್ಳೋದು, ಬೈ ಮಾಡೋದು, ಸೆಲ್ ಮಾಡೋದು ಆ ಥರ ಪ್ರತಿ ಸತಿ ಮಾಡಿದ್ರೆ ಆ್ಯಕ್ಚುಲಿ ನಮಗೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಯಾವ್ದಾರ ಅನಾಲಿಸಿಸ್ ಮಾಡಿ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಅಪ್ ಟ್ರೆಂಡ್ ಹೋಗುತ್ತೆ. ಸೊ ಆ ಸೀಕ್ವೆನ್ಸ್ ಅದೇ ಥರ ಸೀಕ್ವೆನ್ಸ್ ಬರೋವರೆಗೂ ವೆಯ್ಟ್ ಮಾಡಿ. ಈ ನಿಮಗೆ ಈ ಸ್ಟಾಕಲ್ಲಿ ನಿಮಗೆ ಈ ಕಮೋಡಿಟಿನಲ್ಲಿ ಅಥವಾ ಸ್ಟಾಕಲ್ಲಿ ಯಾವುದೇ ಪರ್ಟಿಕ್ಯುಲರ್ ಸ್ಟಾಕಲ್ಲಾಗಲಿ ನಿಮಗೆ ಅದೇ ಸಿನಾರಿಯೋ ಕ್ರಿಯೇಟ್ ಆಗಲಿಲ್ಲ ಅಂತಂದರೆ ಓಕೆ, ಲೀವ್ ಇಟ್. ಓಕೆ, ಬೇರೆ ತೊಗೊಳ್ಳಿ. ಬೇರೆ ತೊಗೊಂಡು ಅದರಲ್ಲಿ ಅನಾಲಿಸಿಸ್ ಮಾಡಿ. ಓಕೆ, ಸೊ ಎಲ್ಲ ಕಂಡೀಷನ್ಸು ಚೆಕ್ ಆದರೆ ಮಾತ್ರ ಟ್ರೇಡ್ ತೊಗೊಳ್ಳಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ. ಸೊ ಇದನ್ನು ಹೇಳ್ತಾ ಸೊ ಐ ಹ್ಯಾವ್ ಗಿವನ್ ದಿ ಅಪ್ಡೇಟ್ ಫಾರ್ ಗೋಲ್ಡ್. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸು. ನ್ಯಾಚುರಲ್ ಗ್ಯಾಸು 2.37 2.31 ಇದ್ದಾಗ ಅನಾಲಿಸಿಸ್ ಪೋಸ್ಟ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಟಾರ್ಗೆಟು
2.47 ಅಂತ ಕೊಟ್ಟಿದ್ದಲ್ವಾ. ಸೊ ನೋಡಿ, ಇದು ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಲೈನ್, ಇದು ಸಪೋರ್ಟ್ ಲೈನ್ ಅಲ್ವಾ. ಸೊ ನಾವು ಕೊಟ್ಟಿದ್ದು ಟಾರ್ಗೆಟು 2.47. ಓಕೆ, ಸೊ ಇಟ್ ಮೇ ಈವನ್ ರೀಚ್ ಅಪ್ ಟು 2.52 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಅನಾಲಿಸಿಸ್ ಎಲ್ಲ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.